ಮೇಡಮ್, ಕಲ್ಗಟ್ಪುರ ಹತ್ರ ಬರ್ತಾ ಇದೆ. ಕಾರ್ನ ಸ್ವಲ್ಪ ನಿಧಾನಕ್ಕೆ ಹೋಗೋದಕ್ಕೆ ಹೇಳಿ. ಹುಷಾರಾಗಿರಿ, ನಾನು ಹಿಂದೆನೇ ಫಾಲೋ ಮಾಡ್ತಾ ಇದ್ದೀನಿ. ಸರಿ. ಎಲ್ಲಿದ್ದೀರಾ? ಎಲ್ಲಿದ್ದೀವಿ? ಕಲ್ಗಟ್ಪುರದ ಹತ್ರ. ಕಲ್ಗಟ್ಪುರ? ಸ್ವಲ್ಪ ಮುಂದೆ ಬನ್ನಿ, ಅಲ್ಲಿ ಕಲ್ಲಿನ ಮೆಟ್ಲುಗಳಿದ್ದಾವೆ. ಅಲ್ಲಿ ಕಾರ್ ನಿಲ್ಲಿಸಿ ಕಾಯ್ತಾ ಇರಿ, ಮತ್ತೆ ಫೋನ್ ಮಾಡ್ತೀನಿ. ಯಾಕೆ ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ಟಿದ್ದೀರಾ? ನಾನೇನು ನನ್ನ ಮಗಳ ಶತ್ರುನ? ಅವಳು ವಾಪಸ್ ಮನೆಗೆ ಬರ್ಬೇಕು ಅನ್ನೋ ಆಸೆ ನನಗಿಲ್ವಾ? ಯಾಕೆ ಹೇಗೆ ಮಾಡ್ತಿದ್ದೀರಾ? ನಾವು ಹೇಳೋಷ್ಟು ಹೇಳಿದ್ವಿ, ನಮ್ಮ ಮಾತು ಎಲ್ಲಿ ಕೇಳಿದೆ ನೀನು? ಹಾಗಂತ ನೀವೇನ್ ಬೇಕಾದ್ರೂ ತೀರ್ಮಾನ ತಗೋಬಹುದು ಅಂತ ಅನ್ಕೊಂಡಿದ್ದೀರಾ? ಯಾರು ಏನೇ ಮಾಡಿದ್ರು ಅಮೃತ ಮನೆಗೆ ಬರ್ಲಿ ಅಂತ ಒಂದೇ ಉದ್ದೇಶ. ದುಡ್ಡು ಕೊಟ್ಟು ಬಿಡ್ಸ್ಕೊಂಡ್ ಬರಕ್ಕೆ ನನಗೆ ಗೊತ್ತಿಲ್ವಾ? ನಾನೇನು ಕೈಲಾಗ್ದವನ? ಈಗ ಬಂದು ನನ್ನ ಹತ್ರ ಹೀಗೆ ಮಾತಾಡಿದ್ರೆ ನಾನೇನಪ್ಪ ಮಾಡ್ಲಿ? ಉತ್ತರ ಕೊಡಿ. ಏನ್ ಅನ್ಕೊಂಡಿದ್ದೀರಿ ನನ್ನ? ಆ ಜಾಗಕ್ಕೆ ಬಂದ್ರ? ಹಾ, ನೀವ್ ಹೇಳಿದ ಜಾಗದಲ್ಲೇ ಇದ್ದೀವಿ. ನಿಮ್ ಮುಂದೆ ಕಾಣಿಸ್ತಾ ಇದೆಯಲ್ಲ ಮೆಟ್ಲು, ಅದನ್ನ ಇಳ್ಕೊಂಡು ಬನ್ನಿ. ನೀವೊಬ್ಬರೇ ಬರಬೇಕು. ನರಹರಿನ ಕಾರ್ ಹತ್ರನೇ ಇರೋದು ಕೇಳಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಏನಂತೆ? ಈ ದಾರಿಲಿ ದುಡ್ಡು ತಗೊಂಡು ಹೋಗ್ಬೇಕಂತೆ. ಸರಿ, ಹೋಗೋಣ ನೋಡಿ. ಅಣ್ಣ, ನಾನೊಬ್ಳೆ ಹೋಗ್ಬೇಕಂತೆ. ಇಲ್ಲ ಸಾವಿತ್ರಿ, ನಾನು ಇನ್ನೊಬ್ಳನ್ನ ಕಳಿಸಲ್ಲ. ಅವನು ಡೇಂಜರಸ್ ಫೆಲೋ. ಅಣ್ಣ, ದುಡ್ಡು ಕೊಟ್ಟು ಅಮೃತನ್ ಕರ್ಕೊಂಡ್ ಬರೋದು ಅಷ್ಟೇ ತಾನೆ. ನಾನು ಹೋಗ್ತೀನಿ. ಅಮೃತ ಬರೋದು ಮುಖ್ಯ ಅಲ್ವಾ ಅಣ್ಣ? ಸಾವಿತ್ರಿ, ಅಲ್ಲಿ ನೀನೊಬ್ಳೆ ಹೋಗಿ ನಿನಗೇನಾದ್ರೂ ಅಣ್ಣ, ದೇವ್ರಿದ್ದಾನೆ. ಫೋನ್ ತಗೊಂಡು ಹೋಗಿದ್ದಾಳ ಅವಳು. ಈ ಟೈಮಲ್ಲಿ ನೀವು ಸಾವಿತ್ರಿ ಅವ್ರಿಗೆ ಫೋನ್ ಮಾಡದೇ ಇರೋದೇ ವಾಸಿ. ಹಾಗಲ್ಲ ಅಣ್ಣ, ಇಷ್ಟೊತ್ತಾಗಲೇ ಅವರು ಆ ಜಾಗ ತಲುಪಿರ್ತಾರೆ. ಈಗ ನಿಮ್ಮ ಫೋನ್ ಹೋಗಿ ನಿಮಗೆ ವಿಷಯ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಗಾಬರಿಯಾಗಿ ತುಂಬ ಹೆದರಿಕೆ ಆಗುತ್ತೆ ಅಣ್ಣ. ಒಟ್ಟಲ್ಲಿ ನಮ್ಮ ಅಮೃತ ಮನೆಗೆ ಬರ್ತಾಳಲ್ಲ, ಅದು ಮುಖ್ಯ ನಮಗೆ. ಅಲ್ಲಿವರೆಗೂ ನಾನು ಕೈ ಕಟ್ಕೊಂಡು ಕೂತ್ಕೊಂಡಿರಲ್ಲ. ಮಾತಿಗೂ ಅದನ್ನೇ ಹೇಳ್ಬೇಡ ನರಸಿಂಹ. ಯಾವಾಗ ಮಾಡ್ಬೇಕಾಗಿತ್ತೋ ಅವಾಗ ಮಾಡ್ಲಿಲ್ಲ ನೀನು. ಇಷ್ಟು ಪೇಚಾಡಿದ್ರೆ